ಹಾಯ್ ಫ್ರೆಂಡ್ಸ್, ನಮಸ್ಕಾರ. NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ಪ್ರೈಸ್ ಮನಿ ಅಮೌಂಟು SSLC ಪಾಸ್ ಆಗಿರ್ತಕ್ಕಂಥ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಅಬೋವ್ 60% ಆಗಿದ್ದರೆ 7,000 ರೂಪಾಯಿ ಮತ್ತು ಅಬೋವ್ 75% ಆಗಿದ್ದರೆ 15,000 ರೂಪಾಯಿ ಸ್ಕಾಲರ್ಶಿಪ್ ಅಮೌಂಟು ಸಿಗುತ್ತೆ. ಆ ರೀತಿ ಅರ್ಜಿ ಹಾಕಿರ್ತಕ್ಕಂಥ ಸುಮಾರು 1 ಲಕ್ಷ ವಿದ್ಯಾರ್ಥಿಗಳಿಗೆ ಇನ್ನೂ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಿಲ್ಲ. ಅದಕ್ಕೆ ಕಾರಣ ಏನಂದರೆ, ನಿಮ್ಮ ಬ್ಯಾಂಕ್ ಖಾತೆಗೆ ಅಥವಾ ಬ್ಯಾಂಕ್ ಅಕೌಂಟಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ. ಹಾಗಾಗಿ ನೀವು ಏನು ಮಾಡಬೇಕಪ್ಪ ಅಂದರೆ NPCI ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಕರೀತಾರೆ, NPCI ಲಿಂಕ್ ಮಾಡಿಸ್ಬೇಕಾಗುತ್ತೆ. ಇದಕ್ಕಾಗಿ ನೀವು ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ಗೆ ಭೇಟಿ ನೀಡಿ, ನಮಗೆ ಹಿಂಗೆ ಸ್ಕಾಲರ್ಶಿಪ್ಪಿಗೆ ಒಂದು ಅಕೌಂಟ್ ಬೇಕಂತ ಹೇಳಿದರೆ ಸಾಕು, ಅವರು DBT ಮೂಲಕ ನಿಮ್ಮ ಅಕೌಂಟನ್ನು ಇನ್ಸ್ಟಂಟಾಗಿ ಕ್ರಿಯೇಟ್ ಮಾಡಿಕೊಡ್ತಾರೆ. ಕೇವಲ ಪೋಸ್ಟ್ ಆಫೀಸ್ನಲ್ಲಿ ಹೋಗಿ ನಿಮ್ಮ ಒಂದು ಆಧಾರ್ ಕಾರ್ಡು ಪ್ಲಸ್ ಒಂದು ಮೊಬೈಲ್ ನಂಬರ್ ಕೊಟ್ಟರೆ ಸಾಕು, ನಿಮ್ಮ ಒಂದು ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಅಕೌಂಟು ಕ್ರಿಯೇಟ್ ಮಾಡಿಕೊಡ್ತಾರೆ. ಆಗ ನಿಮ್ಮ ಅಕೌಂಟಿಗೆ ಈಸಿಯಾಗಿ ಹಣ ಜಮಾ ಆಗುತ್ತೆ. ಮತ್ತು ಈ ಒಂದು SSLC ಪ್ರೈಸ್ ಮನಿ ಸಿಗಬೇಕಾದ್ರೆ ಗರಿಷ್ಠ 6 ಲಕ್ಷ ರೂಪಾಯಿ ಆದಾಯ ಮಿತಿಯನ್ನು ಕೂಡ ಇಟ್ಟಿದ್ದಾರೆ. ಇದು ಹೊಸ ಅಪ್ಡೇಟ್ ಅಂತಲೇ ಹೇಳ್ಬೋದು. SSLC ಆಗಿರಲಿ ಮತ್ತು PUC ಡಿಗ್ರಿ ಎಲ್ಲ ಒಂದು ಕೋರ್ಸ್ಗಳ ಪ್ರೈಸ್ ಮನಿ ಪಡಿಬೇಕಾದ್ರೆ ಆದಾಯ ಮಿತಿ ಎಷ್ಟಪ್ಪ ಅಂದರೆ 6 ಲಕ್ಷ ರೂಪಾಯಿ ಆಗಿರ್ತಕ್ಕಂಥದ್ದು. ಈ ಕುರಿತು ಇವತ್ತಿನ ಕನ್ನಡ ಪರ್ವ ಪತ್ರಿಕೆಯಲ್ಲಿ ವರದಿಯಾಗಿರ್ತಕ್ಕಂಥದ್ದು. ಆ ಕನ್ನಡ ಪರ್ವ ಪತ್ರಿಕೆಯ ಒಂದು ಲಿಂಕನ್ನು ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಅಲ್ಲೇ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಓದಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.